ನಮ್ಮ ಈ ಸಂವಾದಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಚರ್ಚೆ ಮಾರ್ಗನ್ ಹೌಸೆಲ್ ಅವರ ದ ಸೈಕಾಲಜಿ ಆಫ್ ಮನಿ ಪುಸ್ತಕದಿಂದ ಪ್ರೇರಿತವಾಗಿದೆ. ಅಂದ್ರೆ, ಹಣದ ಜೊತೆಗಿನ ನಮ್ಮ ಸಂಬಂಧ ಕೇವಲ ಲೆಕ್ಕಾಚಾರ ಅಥವಾ ತರ್ಕದ ಮೇಲೆ ನಿಂತಿಲ್ಲ, ಬದಲಿಗೆ ನಮ್ಮ ಮನಸ್ಥಿತಿ, ನಮ್ಮ ಭಾವನೆಗಳೇ ಅದನ್ನ ರೂಪಿಸುತ್ತೆ ಅನ್ನೋದು ಈ ಪುಸ್ತಕದ ಒಂದು ಆಳವಾದ ತಿರುಳು. ಹೌದು, ಇದು ಬಹಳ ಮುಖ್ಯವಾದ ಮಾತು. ಹಾಗಿದ್ರೆ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರ ಪ್ರಶ್ನೆ ಏನು? ದೀರ್ಘಕಾಲದ ಆರ್ಥಿಕ ಯಶಸ್ಸು ಸಿಗೋದು ನಮ್ಮ ಮನೋವೈಜ್ಞಾನಿಕ ಶಿಸ್ತು ಮತ್ತು ನಡವಳಿಕೆಯಿಂದನಾ, ಅಥವಾ ತಾಂತ್ರಿಕ ಜ್ಞಾನ, ಆಳವಾದ ವಿಶ್ಲೇಷಣೆ ಮತ್ತು ಮಾರುಕಟ್ಟೆಯ ತಿಳುವಳಿಕೆಯಿಂದನಾ? ಅಂದ್ರೆ ಸರಳವಾಗಿ ಹೇಳೋದಾದ್ರೆ, ಹಣದ ಆಟ ಗೆಲ್ಲೋಕೆ ಬೇಕಾಗಿರೋದು ಚುರುಕಾದ ತಲೆನ ಅಥವಾ ಸ್ಥಿರವಾದ ನಡತೆಯಾ? ನನ್ನ ನಿಲುವು ತುಂಬಾನೇ ಸ್ಪಷ್ಟ. ನನಗೇನನ್ಸುತ್ತೆ, ಆರ್ಥಿಕ ಯಶಸ್ಸಿನ ಮೂಲ ನಮ್ಮ ಮನೋವಿಜ್ಞಾನದಲ್ಲೇ ಇದೆ. ದುರಾಸೆ ಮತ್ತು ಭಯವನ್ನ ನಾವು ಹೇಗೆ ನಿಭಾಯಿಸ್ತೀವಿ, ನಮ್ಮ ತಾಳ್ಮೆ ಎಷ್ಟಿದೆ, ಮತ್ತು ರಿಸ್ಕ್ ಅಂದ್ರೆ ನಾವು ಏನಂತ ತಿಳ್ಕೊಂಡಿದ್ದೀವಿ, ಇದೆಲ್ಲವೂ ಕೊನೆಗೆ ಎಲ್ಲವನ್ನೂ ನಿರ್ಧರಿಸುತ್ತೆ. ಇಲ್ಲ ನೋಡಿ, ಅಲ್ಲಿ ನನಗೆ ಸ್ವಲ್ಪ ಭಿನ್ನ ಅಭಿಪ್ರಾಯ ಇದೆ. ಮನೋವಿಜ್ಞಾನ ಮುಖ್ಯ ಅನ್ನೋದನ್ನ ನಾನು ಒಪ್ಕೊಳ್ತೀನಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇವತ್ತಿನ ಈ ಸಂಕೀರ್ಣ ಆರ್ಥಿಕ ಜಗತ್ತಿನಲ್ಲಿ ಮಾರುಕಟ್ಟೆ ಹೇಗೆ ಕೆಲಸ ಮಾಡುತ್ತೆ, ರಿಸ್ಕ್ ಅಂದ್ರೆ ಏನು, ಆರ್ಥಿಕ ತತ್ವಗಳು ಏನು ಹೇಳುತ್ತೆ ಅನ್ನೋ ಆಳವಾದ ಜ್ಞಾನವಿಲ್ಲದೆ ನಿಜವಾದ ಯಶಸ್ಸು ಸಿಗೋದು ಬಹುತೇಕ ಅಸಾಧ್ಯ. ಅದು ಕೇವಲ ಒಂದು ಅಂಶ ಅಷ್ಟೇ, ಅದೇ ಅಡಿಪಾಯ ಅಂತ ಹೇಳೋಕ್ಕಾಗಲ್ಲ. ಹಾಗಿದ್ರೆ ನಾನೊಂದು ಉದಾಹರಣೆ ಕೊಡ್ತೀನಿ, ಕೇಳಿ. ಇವತ್ತು ಹಣಕಾಸಿನ ಬಗ್ಗೆ ಜ್ಞಾನ ಎಲ್ಲೆಲ್ಲ ಹೇಳಿ, ಇಂಟರ್ನೆಟ್, ಪುಸ್ತಕಗಳು, ವಿಡಿಯೋಗಳು, ಎಲ್ಲ ಕಡೆನೂ ಮಾಹಿತಿ ಇದೆ. ಚಕ್ರಬಡ್ಡಿ ಬಗ್ಗೆ ಆಗ್ಲಿ, ಡೈವರ್ಸಿಫಿಕೇಷನ್ ಬಗ್ಗೆ ಆಗ್ಲಿ ಯಾರಿಗ್ ಗೊತ್ತಿಲ್ಲ. ಆದ್ರೆ ನೋಡಿ, ತಿಳ್ಕೊಳ್ಳೋದು ಒಂದು ವಿಷಯ, ಅದನ್ನ ಪಾಲಿಸೋದು ಸಂಪೂರ್ಣವಾಗಿ ಬೇರೆ ವಿಷಯ. ಜ್ಞಾನ ಇದ್ರೂ ಮಾರುಕಟ್ಟೆ ಸ್ವಲ್ಪ ಬಿದ್ದ ತಕ್ಷಣ ಭಯಪಟ್ಟು ಎಲ್ಲವನ್ನೂ ಮಾರಿ ನಷ್ಟ ಮಾಡಿಕೊಳ್ಳೋರು, ಅಥವಾ ಮಾರುಕಟ್ಟೆ ಏರುತ್ತಿದ್ದಾಗ ದುರಾಸೆಯಿಂದ ಅಪಾಯಕಾರಿ ಸ್ಟಾಕ್ಗಳಲ್ಲಿ ದುಡ್ಡು ಹಾಕೋರು ಯಾಕೆ ಸೋಲ್ತಾರೆ? ಕಾರಣ ಒಂದೇ, ಅವರ ವರ್ತನೆ ಅವರ ಜ್ಞಾನವನ್ನ ಮೀರಿ ನಿಲ್ಲುತ್ತೆ. ಇಲ್ಲಿದಾನೆ ನೋಡಿ ವಿಷಯ ಕುತೂಹಲಕಾರಿಯಾಗೋದು. ನಮಗೆ 100 ರೂಪಾಯಿ ಗಳಿಸಿದಾಗ ಆಗುವ ಸಂತೋಷಕ್ಕಿಂತ 100 ರೂಪಾಯಿ ಕಳೆದುಕೊಂಡಾಗ ಆಗುವ ನೋವು ಅದು 2 ಪಟ್ಟು ಹೆಚ್ಚು. ಇದನ್ನೇ ನಷ್ಟದ ಭಯ ಅಥವಾ ಲಾಸ್ ಎವರ್ಷನ್ ಅಂತ ಕರೆಯೋದು. ಇದಕ್ಕಾಗಿಯೇ ಬುದ್ಧಿವಂತರು ಕೂಡ ಮಾರುಕಟ್ಟೆ ಸ್ವಲ್ಪ ಕುಸಿದ್ರೂ ತಮ್ಮ ಜ್ಞಾನವನ್ನ ಬದಿಗಿಟ್ಟು ಭಯದಿಂದ ಮಾರಾಟ ಮಾಡ್ತಾರೆ. ರೊನಾಲ್ಡ್ ರೀಡ್ ಎನ್ನೋ ಸಾಮಾನ್ಯ ಕಾವಲುಗಾರನ ಕಥೆ ಕೇಳಿದ್ದೀರಾ? ಅವರಿಗೆ ದೊಡ್ಡ ಆರ್ಥಿಕ ಜ್ಞಾನ ಏನೂ ಇರಲಿಲ್ಲ. ಆದ್ರೆ ತಾಳ್ಮೆ ಮತ್ತು ಶಿಸ್ತಿನಿಂದ ಸಣ್ಣ ಮೊತ್ತವನ್ನು ದಶಕಗಳ ಕಾಲ ಹೂಡಿಕೆ ಮಾಡಿ ಸಾಯುವಾಗ $8 ಮಿಲಿಯನ್ ಅಂದ್ರೆ ಸುಮಾರು 60 ಕೋಟಿ ರೂಪಾಯಿ ಬಿಟ್ಟುಹೋದ್ರು. ಹೇಳಿ, ವರ್ತನೆಯ ಶಕ್ತಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ನೀವು ಹೇಳಿದ ರೊನಾಲ್ಡ್ ರೀಡ್ ಕಥೆ ನಿಜಕ್ಕೂ ಸ್ಫೂರ್ತಿದಾಯಕ, ನಾನು ಒಪ್ಕೋತೇನೆ. ಆದರೆ ಅದೊಂದು ಅಪವಾದ, ಅದು ನಿಯಮ ಅಲ್ಲ. ವರ್ತನೆ ಮುಖ್ಯ, ನಾನದನ್ನ ಇಲ್ಲ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಆದರೆ ಜ್ಞಾನವಿಲ್ಲದ ವರ್ತನೆ ಅದು ತುಂಬಾನೇ ಅಪಾಯಕಾರಿ. ನೀವೇ ಯೋಚನೆ ಮಾಡಿ, ತಾಳ್ಮೆಯಿಂದ ಇರೋದು ಅನ್ನೋದು ಒಳ್ಳೆ ಗುಣ, ಖಂಡಿತ. ಆದರೆ ನೀವು ಯಾವುದೋ ಮುಳುಗ್ತಿರೋ ಕಂಪ್ನಿಯಲ್ಲಿ ದುಡ್ಡು ಹಾಕಿ ನಾನು ತಾಳ್ಮೆಯಿಂದ ಇರ್ತೀನಿ ಅಂತ ಕೂತ್ರೆ ಏನಾಡುತ್ತೆ? ನಿಮ್ಮ ಸಂಪತ್ತು ಪೂರ್ತಿ ಕರಗೆ ಹೋಗುತ್ತೆ ಅಲ್ವಾ? ಇವತ್ತು ಹೂಡಿಕೆ ಮಾಡಲು ಸ್ಟಾಕ್ಗಳು, ಬಾಂಡ್ಗಳು, ರಿಯಲ್ ಎಸ್ಟೇಟ್, ಕ್ರಿಪ್ಟೋಕರೆನ್ಸಿ ಅಂತ ನೂರಾರು ದಾರಿಗಳಿವೆ. ಇವುಗಳ ನಡುವಿನ ವ್ಯತ್ಯಾಸ ಏನು, ಅವುಗಳಲ್ಲಿರೋ ರಿಸ್ಕ್ ಏನು, ಅವು ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳದೆ ಕೇವಲ ಉತ್ತಮ ವರ್ತನೆಯಿಂದ ಹೇಗೆ ಯಶಸ್ಸು ಸಿಗುತ್ತೆ? ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದ್ರೆ ಕೇವಲ ಭಯ ಪಡದೇ ಇರೋದಲ್ಲ, ಅದು ಸಂಭಾವ್ಯ ನಷ್ಟಗಳನ್ನ ಗಣಿತೀಯವಾಗಿ ಅಂದಾಜು ಮಾಡಿ ಅದಕ್ಕೆ ತಕ್ಕಂತೆ ಯೋಜನೆ ರೂಪಿಸೋದು. ಇದಕ್ಕೆ ಖಂಡಿತವಾಗಿಯೂ ತಾಂತ್ರಿಕ ಜ್ಞಾನ ಬೇಕೇ ಬೇಕು. ಹೌದು, ತಾಂತ್ರಿಕ ಜ್ಞಾನ ಬೇಕು ನಿಜ. ಆದ್ರೆ ಅದರ ಪಾತ್ರವನ್ನು ನಾವು ಅತಿಯಾಗಿ ಅಂದಾಜು ಮಾಡ್ತಾ ಇದ್ದೀವಿ ಅನ್ನೋದು ನನ್ನ ವಾದ. ಹೆಚ್ಚಿನ ಹೂಡಿಕೆದಾರರಿಗೆ ಆರ್ಥಿಕತೆಯಲ್ಲಿ PhD ಮಾಡಿರೋವಷ್ಟು ಜ್ಞಾನ ಬೇಕಿಲ್ಲ. ಒಂದು ಸರಳವಾದ, ಕಡಿಮೆ ಖರ್ಚಿನ ಇಂಡೆಕ್ಸ್ ಫಂಡ್, ಅಂದ್ರೆ ಮಾರುಕಟ್ಟೆಯ ಸರಾಸರಿಯನ್ನು ಹಿಂಬಾಲಿಸುವ ಒಂದು ಫಂಡ್ನಲ್ಲಿ ಪ್ರತಿ ತಿಂಗಳು ನಿಯಮಿತವಾಗಿ ಹೂಡಿಕೆ ಮಾಡಿ ದೀರ್ಘಕಾಲ ಸುಮ್ಮನೆ ಬಿಟ್ರೆ ಸಾಕು. ಇದು ಯಾವುದೇ ಸಂಕೀರ್ಣ ತಂತ್ರಕ್ಕಿಂತ ಉತ್ತಮ ಫಲಿತಾಂಶ ಕೊಟ್ಟಿದೆ ಅಂತ ಇತಿಹಾಸವೇ ಹೇಳುತ್ತೆ. ಇಲ್ಲಿ ನಿಜವಾದ ಚಾಲೆಂಜ್ ಆ ಇಂಡೆಕ್ಸ್ ಫಂಡ್ ಆಯ್ಕೆ ಮಾಡೋದಲ್ಲ, ಬದಲಾಗಿ ಮಾರುಕಟ್ಟೆ 30-40% ಬಿದ್ದಾಗ್ಲೂ ಗಾಬರಿಯಾಗದೆ ನನ್ನ ಯೋಜನೆ ಸರಿಯಿದೆ, ನಾನು ಹೂಡಿಕೆ ನಿಲ್ಲಿಸಲ್ಲ ಅಂತ ಮುಂದುವರಿಸೋದು. ಇದು ಮನೋವಿಜ್ಞಾನದ ಪರೀಕ್ಷೆ, ಇದು ಜ್ಞಾನದ ಪರೀಕ್ಷೆಯಲ್ಲ. ಅತಿ ದೊಡ್ಡ ಆರ್ಥಿಕ ಅಪಾಯಗಳು ಬ್ಯಾಲೆನ್ಸ್ ಶೀಟ್ನಲ್ಲಿಲ್ಲ,
ಅವು ನಮ್ಮ ತಲೆಯೊಳಗೆಯಲ್ವೇ ಭಯ, ದುರಾಸೆ ಮತ್ತು ಮುಖ್ಯವಾಗಿ ಅತಿಯಾದ ಆತ್ಮವಿಶ್ವಾಸ. ಕ್ಷಮಿಸಿ, ಆ ವಾದವನ್ನು ನಾನು ಪೂರ್ತಿಯಾಗಿ ಒಪ್ಪಲ್ಲ. ಸರಳವಾದ ಇಂಡೆಕ್ಸ್ ಫಂಡಲ್ಲಿ ಹೂಡಿಕೆ ಮಾಡಿ ಅಂತ ಹೇಳೋದು ಸುಲಭ. ಆದರೆ ಒಂದು ನಿಮಿಷ, ಯಾವ ಇಂಡೆಕ್ಸ್ ಫಂಡ್? ಅಮೆರಿಕದ S&P 500 ಮೇಲೆ ಹೂಡಿಕೆ ಮಾಡಬೇಕಾ, ಅಥವಾ ಭಾರತದ ನಿಫ್ಟಿ 50 ಮೇಲ, ಅಥವಾ ಜಾಗತಿಕ ಸೂಚ್ಯಾಂಕನ? ಪ್ರತಿಯೊಂದು ದೇಶದ ಆರ್ಥಿಕತೆಯ ಸ್ಥಿತಿ ಬೇರೆ ಬೇರೆ ಇರುತ್ತೆ. ನಿಮ್ಮ ಹೂಡಿಕೆಗಳನ್ನು ಜಾಗತಿಕವಾಗಿ ಹೇಗೆ ಹಂಚಬೇಕು? ಎಷ್ಟು ಭಾಗ ಭಾರತದಲ್ಲಿ, ಎಷ್ಟು ಭಾಗ ವಿದೇಶದಲ್ಲಿ? ನಿಮ್ಮ ವಯಸ್ಸಿಗೆ ತಕ್ಕಂತೆ ಎಷ್ಟು ರಿಸ್ಕ್ ತೆಗೆದುಕೊಳ್ಳಬೇಕು? ತೆರಿಗೆಯನ್ನು ಹೇಗೆ ಉಳಿಸಬೇಕು? ಹಣದುಬ್ಬರ ಅಂದರೆ ಬೆಲೆ ಏರಿಕೆಯನ್ನು ಮೀರಿ ನಿಮ್ಮ ಹಣ ಹೇಗೆ ಬೆಳೆಯುತ್ತೆ ಅಂತ ಖಚಿತಪಡಿಸಿಕೊಳ್ಳೋದು ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಕೇವಲ ತಾಳ್ಮೆ ಸಾಕಾಗಲ್ಲ. ಇದಕ್ಕೆ ಆರ್ಥಿಕ ಮಾರುಕಟ್ಟೆ, ಜಾಗತಿಕ ವಿದ್ಯಮಾನಗಳು ಮತ್ತು ತೆರಿಗೆ ಕಾನೂನುಗಳ ಬಗ್ಗೆ ತಾಂತ್ರಿಕ ತಿಳುವಳಿಕೆ ಬೇಕೇ ಬೇಕು. ಶಿಸ್ತು ನಿಮ್ಮನ್ನು ದಾರಿಯಲ್ಲಿಡಬಹುದು, ಆದರೆ ಸರಿ ದಾರಿಯನ್ನು ಆಯ್ಕೆ ಮಾಡೋದೇ ಜ್ಞಾನದ ಕೆಲಸ. ಜ್ಞಾನವಿಲ್ಲದ ಶಿಸ್ತು ಅಂದ್ರೆ ತಪ್ಪು ದಾಳಿಯಲ್ಲಿ ತುಂಬನೇ ವೇಗವಾಗಿ ಓಡಿದ ಹಾಗೆ, ಕೊಲೆಗೆ ಹೋಗಿ ಬೀಳೋದು ಪ್ರಪಾತಕ್ಕೆ. ಆದರೆ ಇತಿಹಾಸದಲ್ಲಿ ಜ್ಞಾನದ ಶಿಖರದಲ್ಲಿದ್ದವರೇ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡಿದ್ದಾರೆ. 1998ರಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂದ್ರೆ LTCM ಅನ್ನೋ ಹೆಡ್ಜ್ ಫಂಡಿನ ಕಥೆಯನ್ನೇ ನೋಡಿ. ಅದನ್ನಡೆಸುತ್ತಿದ್ದವರು ಸಾಮಾನ್ಯರಲ್ಲ, ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಗೆದ್ದ ಪಂಡಿತರು. ಅವರ ಬಳಿ ಗಣಿತದ ಮಾದರಿಗಳಿಗೆ, ತಾಂತ್ರಿಕ ಜ್ಞಾನಕ್ಕೆ ಯಾವ ಕೊರತೆಯೂ ಇರಲಿಲ್ಲ. ಅವರು ಅತ್ಯಂತ ಸಂಕೀರ್ಣ ಗಣಿತ ಬಳಸಿ ಸಣ್ಣ ಸಣ್ಣ ಲಾಭಗಳನ್ನು ಗಳಿಸಲು ಬೇರೆಯವರಿಂದ ದೊಡ್ಡ ಪ್ರಮಾಣದ ಸಾಲವನ್ನು ಬಳಸುತ್ತಿದ್ದರು. ಆದರೆ ಅವರ ಅತಿಯಾದ ಆತ್ಮವಿಶ್ವಾಸ ಅಂದ್ರೆ ನಮಗೆಲ್ಲ ಗೊತ್ತು, ನಮ್ಮ ಮಾದರಿಗಳು ಸೋಲೋಕೆ ಸಾಧ್ಯವೇ ಇಲ್ಲ ಅನ್ನೋ ಅಹಂ ಮತ್ತು ಅಪಾಯವನ್ನು ತಪ್ಪಾಗಿ ಅಂದಾಜು ಮಾಡುವ ಮನೋವೈಜ್ಞಾನಿಕ ದೋಷದಿಂದಾಗಿ ಅವರು ಇಡೀ ಜಾಗತಿಕ ಆರ್ಥಿಕ ವ್ಯವಸ್ಥೆಯನ್ನೇ ಕುಸಿತದ ಅಂಚಿಗೆ ತಂದು ನಿಲ್ಲಿಸಿದರು. ಇಲ್ಲಿ ಸೋತಿದ್ದು ಅವರ ಜ್ಞಾನವಲ್ಲ, ಅವರ ವರ್ತನೆ. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ನೀವು ಎಷ್ಟೇ ಬುದ್ಧಿವಂತರಾಗಿದ್ದರೂ ನಿಮ್ಮ ಮನೋವೈಜ್ಞಾನಿಕ ದೌರ್ಬಲ್ಯಗಳು ನಿಮ್ಮನ್ನು ಪಾತಾಳಕ್ಕೆ ತಳ್ಳಬಹುದು. ವೈಫಲ್ಯ ಕೇವಲ ಮನೋವಿಜ್ಞಾನದ ಸಮಸ್ಯೆಯಾಗಿರಲಿಲ್ಲ, ಅದು ಅವರ ಗಣಿತದ ಮಾದರಿಗಳ ವೈಫಲ್ಯ ಕೂಡ ಆಗಿತ್ತು. ಅವರ ಮಾಡೆಲ್ಗಳು ಕಪ್ಪು ಹಂಸ ಘಟನೆಗಳನ್ನು ಅಂದ್ರೆ ಯಾರೂ ಊಹಿಸದ, ಅತ್ಯಂತ ಅಪರೂಪದ ಆದರೆ ಭಾರೀ ಪರಿಣಾಮ ಬೀರುವ ಘಟನೆಗಳನ್ನು ಗಣನೆಗೆ ತೆಗೆದುಕೊಂಡಿರಲಿಲ್ಲ. ಇದು ಜ್ಞಾನದ ಒಂದು ಮಿತಿ, ಕೇವಲ ವರ್ತನೆಯ ದೋಷವಲ್ಲ. ನಿಜ ಹೇಳಬೇಕು ಅಂದ್ರೆ, ಆ ಬಿಕ್ಕಟ್ಟಿನಿಂದ ಪಾಠ ಕಲಿತ ನಂತರ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೆಲ್ಗಳನ್ನು ಇನ್ನಷ್ಟು ಸುಧಾರಿಸಲಾಯಿತು. ಅಂದ್ರೆ ಒಂದು ತಾಂತ್ರಿಕ ವೈಫಲ್ಯ ಇನ್ನಷ್ಟು ಉತ್ತಮ ತಾಂತ್ರಿಕ ಜ್ಞಾನದ ಬೆಳವಣಿಗೆಗೆ ಕಾರಣವಾಯಿತು. ನೀವು ಹೇಳಿದಂತೆ ವರ್ತನೆ ಮುಖ್ಯ, ಆದರೆ ಸಂಕೀರ್ಣ ವ್ಯವಸ್ಥೆಗಳಲ್ಲಿ ಉತ್ತಮ ವರ್ತನೆ ಒಂದೇ ಸಾಕಾಗಲ್ಲ. ನೋಡಿ, ವಿಮಾನ ಓಡಿಸಲು ಶಾಂತ ಮನಸ್ಸು ಬೇಕು ನಿಜ, ಆದರೆ ಅದಕ್ಕಿಂತ ಮುಖ್ಯವಾಗಿ ವಿಮಾನದ ಯಂತ್ರಗಳು, ಏರೋಡೈನಾಮಿಕ್ಸ್ ಬಗ್ಗೆ ಆಳವಾದ ಜ್ಞಾನ ಇರಲೇಬೇಕು. ಹಣಕಾಸು ಮಾರುಕಟ್ಟೆ ಕೂಡ ಅಷ್ಟೇ ಸಂಕೀರ್ಣವಾದ ಯಂತ್ರ. ಇಲ್ಲಿ ಇನ್ನೊಂದಂಶ ಬರುತ್ತೆ, ಅದೃಷ್ಟ. ಹೌಸೆಲ್ ಅದೃಷ್ಟದ ಪಾತ್ರದ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ. ಬಿಲ್ ಗೇಟ್ಸ್ ದೊಡ್ಡ ಯಶಸ್ಸು ಕಂಡ್ರು, ಆದರೆ ಅವರ ಶಾಲೆಯಲ್ಲಿದ್ದ ಕಂಪ್ಯೂಟರ್ ಅಂದಿನ ಕಾಲಕ್ಕೆ ಜಗತ್ತಿನಲ್ಲೇ ಅಪರೂಪವಾಗಿತ್ತು. ಅದು ಅವರ ಅದೃಷ್ಟ. ವಾರೆನ್ ಬಫೆಟ್ ಶ್ರೇಷ್ಠ ಹೂಡಿಕೆದಾರ, ಆದರೆ ಅವರು ಅಮೆರಿಕದ ಆರ್ಥಿಕತೆ ಸುವರ್ಣಯುಗದಲ್ಲಿದ್ದಾಗ ಹೂಡಿಕೆ ಆರಂಭಿಸಿದ್ರು. ಅದೂ ಅದೃಷ್ಟವೇ. ತಾಂತ್ರಿಕ ಜ್ಞಾನ ಎಷ್ಟೇ ಇದ್ರೂ ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗದಲ್ಲಿ ಇಲ್ಲದಿದ್ದರೆ ಯಶಸ್ಸು ಸಿಗುವುದಿಲ್ಲ. ಇಲ್ಲಿ ವರ್ತನೆಯ ಪಾತ್ರ ಏನು ಗೊತ್ತಾ? ದೀರ್ಘಕಾಲ ಆಟದಲ್ಲಿ ಉಳಿಯೋದು. ನೀವು ಏನೇನೋ ರಿಸ್ಕ್ ತೆಗೆದುಕೊಂಡು ಆಟದಿಂದ ಹೊರಬಿದ್ರೆ ಅದೃಷ್ಟ ನಿಮ್ಮನ್ನ ಹುಡುಕೊಂಡು ಬರಲು ಸಾಧ್ಯವೇ ಇಲ್ಲ. ತಾಳ್ಮೆ ಮತ್ತು ಶಿಸ್ತು ನಿಮ್ಮನ್ನ ಆಟದಲ್ಲಿ ಉಳಿಸುತ್ತದೆ, ಅದೃಷ್ಟಕ್ಕೆ ಒಂದು ಅವಕಾಶ ಕೊಡುತ್ತದೆ. ನೀವು ಅದೃಷ್ಟದ ಮಾತನ್ನು ಎತ್ತಿದ್ದು ಒಳ್ಳೇದೇ ಆಯಿತು. ಅದೃಷ್ಟ ಖಂಡಿತವಾಗಿಯೂ ಒಂದು ಪಾತ್ರ ವಹಿಸುತ್ತೆ. ಆದರೆ ಜ್ಞಾನವು ಅದೃಷ್ಟ ಬರುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತೆ. ಯಾವ ಉದ್ಯಮಗಳು ಬೆಳೆಯುತ್ತಿವೆ, ಯಾವ ತಂತ್ರಜ್ಞಾನಗಳು ಭವಿಷ್ಯವನ್ನು ಬದಲಾಯಿಸಲಿವೆ ಅಂತ ಗುರುತಿಸಲು ಜ್ಞಾನ ಬೇಕು. ಅದು ನಿಮಗೆ ಅವಕಾಶಗಳು ಎಲ್ಲಿವೆ ಅಂತ ತೋರಿಸುತ್ತೆ. ಸೊ ಅದೃಷ್ಟ ಬಾಗಿಲು ತಟ್ಟಿದಾಗ ಆ ಬಾಗಿಲನ್ನು ತೆರೆಯಲು ಜ್ಞಾನವೇ ಕೀಲಿಕೈ. ಜ್ಞಾನವಿಲ್ಲದೆ ಯಾವುದು ನಿಜವಾದ ಅವಕಾಶ, ಯಾವುದು ಬರೀ ಭ್ರಮೆ ಅಂತಾನೆ ಗೊತ್ತಾಗೋದಿಲ್ಲ. ಉದಾಹರಣೆಗೆ .com ಬಬಲ್ ಸಮಯದಲ್ಲಿ ಎಲ್ಲರೂ ಟೆಕ್ನಾಲಜಿ ಸ್ಟಾಕ್ಸ್ಗಳ ಮೇಲೆ ದುಡ್ಡು ಹಾಕುತ್ತಿದ್ರು. ಅದು ಸೋಷಿಯಲ್ ಪ್ರೂಫ್ ಅನ್ನೋ ಮನೋವೈಜ್ಞಾನಿಕ ಒತ್ತಡ. ಆದರೆ ಜ್ಞಾನವಿದ್ದವರು ಆ ಕಂಪನಿಗಳ ನಿಜವಾದ ಮೌಲ್ಯವನ್ನು ವಿಶ್ಲೇಷಿಸಿ ಆ ಬಬಲ್ನಿಂದ ದೂರ ಉಳಿದ್ರು. ಇಲ್ಲಿ ವರ್ತನೆಯನ್ನು ನಿಯಂತ್ರಿಸಲು ಜ್ಞಾನ ಸಹಾಯ ಮಾಡಿತು ಅಲ್ವಾ? ಸರಿ, ನಿಮ್ಮ ಪ್ರಕಾರ ಜ್ಞಾನ ಮುಖ್ಯ. ಹಾಗಾದರೆ ಇಂದು ಅತಿ ಹೆಚ್ಚು ಜ್ಞಾನವಿರುವ ಆರ್ಥಿಕ ಪಂಡಿತರೆಲ್ಲರೂ ಶ್ರೀಮಂತರಾಗಿರಬೇಕಲ್ವೇ?
ಯಾಕೆ ಹಾಗಾಗಿಲ್ಲ? ಯಾಕಂದ್ರೆ ನಿಜ ಜೀವನದ ಆರ್ಥಿಕ ನಿರ್ಧಾರಗಳು ಲ್ಯಾಬ್ನಲ್ಲಿ ನಡೆಯುವ ಪ್ರಯೋಗಗಳಲ್ಲ. ಅಲ್ಲಿ ಭಯ, ಆತಂಕ, ನಾಳಿನ ಚಿಂತೆ, ಮಕ್ಕಳ ಭವಿಷ್ಯ, ಸಮಾಜದ ಒತ್ತಡ, ಹೀಗೆ ಸಾವಿರಾರು ಭಾವನೆಗಳು ಸೇರ್ಕೊಂಡಿರ್ತವೆ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅತ್ಯಂತ ಮುಖ್ಯವಾದದ್ದು ಯಾವುದು? ಆರ್ಥಿಕ ಯಶಸ್ಸಿಗೆ ಬೇಕಾದ 80% ಅಂಶವು ವರ್ತನೆಯಿಂದ ಬರುತ್ತದೆ ಮತ್ತು 20% ಮಾತ್ರ ಜ್ಞಾನದಿಂದ ಬರುತ್ತದೆ ಅಂತ ನಾನು ವಾದಿಸ್ತೀನಿ. ನಿಯಮಿತವಾಗಿ ಉಳಿತಾಯ ಮಾಡೋದು, ಅನಾವಶ್ಯಕ ಸಾಲದಿಂದ ದೂರವಿರೋದು ಮತ್ತು ದೀರ್ಘಕಾಲ ತಾಳ್ಮೆಯಿಂದ ಹೂಡಿಕೆ ಮಾಡೋದು, ಈ 3 ಸರಳ ವರ್ತನೆಗಳು ಯಾವುದೇ ಸಂಕೀರ್ಣ ಆರ್ಥಿಕ ಮಾದರಿಗಿಂತ ಹೆಚ್ಚು ಶಕ್ತಿಶಾಲಿ. ನಾನು ಆ 80-20 ಅನುಪಾತವನ್ನು ಒಪ್ಪಲ್ಲ. ಬಹುಶಃ 50-50 ಇರಬಹುದು, ಅಥವಾ ಇಂದಿನ ಜಗತ್ತಿನಲ್ಲಿ ಜ್ಞಾನದ ಪಾಲು ಇನ್ನೂ ಹೆಚ್ಚಿರಬಹುದು. ನೋಡಿ, ಉಳಿತಾಯ ಮಾಡಿ ಅನ್ನೋದು ಒಳ್ಳೆ ಸಲಹೆ. ಆದರೆ ಎಲ್ಲಿ ಉಳಿತಾಯ ಮಾಡಬೇಕು? ಬ್ಯಾಂಕಿನ ಸೇವಿಂಗ್ಸ್ ಅಕೌಂಟ್ನಲ್ಲಿಟ್ರೆ ಹಣದುಬ್ಬರ ಅದರ ಮೌಲ್ಯವನ್ನು ಪ್ರತಿ ವರ್ಷ ಕಡಿಮೆ ಮಾಡುತ್ತಾ ಹೋಗ್ತದೆ. ಈ ಸತ್ಯ ತಿಳಿಯಲು ಆರ್ಥಿಕ ಜ್ಞಾನ ಬೇಕು. ಸಾಲದಿಂದ ದೂರವೇರಿ ಅಂತ ನೀವು ಹೇಳಿದಿರಿ. ಆದರೆ ಮನೆ ಕಟ್ಟಲು ತೆಗೆದುಕೊಳ್ಳುವ ಗೃಹ ಸಾಲ ಅಥವಾ ವ್ಯಾಪಾರ ವಿಸ್ತರಿಸಲು ತೆಗೆದುಕೊಳ್ಳುವ ಸಾಲ ಸಂಪತ್ತನ್ನು ಸೃಷ್ಟಿಸಲು ಸಹಾಯ ಮಾಡುತ್ತೆ. ಒಳ್ಳೆಯ ಸಾಲ ಯಾವುದು, ಕೆಟ್ಟ ಸಾಲ ಯಾವುದು ಅಂತ ಗುರುತಿಸಲು ವಿಶ್ಲೇಷಣಾತ್ಮಕ ಕೌಶಲ್ಯ ಬೇಕೇ ಬೇಕು. ಹಾಗಾಗಿ ವರ್ತನೆ ಮತ್ತು ಜ್ಞಾನ ಒಂದಕ್ಕೊಂದು ಪೂರಕ, ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ. ಜ್ಞಾನವಿಲ್ಲದ ವರ್ತನೆ ಅಪೂರ್ಣ. ಈ ಚರ್ಚೆಯು ನನ್ನ ನಿಲುವನ್ನು ಇನ್ನಷ್ಟು ಗಟ್ಟಿ ಮಾಡಿದೆ ಅಂತನ ಹೇಳಬಹುದು. ಕೊನೆಯಲ್ಲಿ ಆರ್ಥಿಕ ಯಶಸ್ಸು ಅನ್ನೋದು ನಿಮಗೆ ಎಷ್ಟು ಗೊತ್ತು ಅನ್ನೋದಕ್ಕಿಂತ ನೀವು ಹೇಗೆ ನಡ್ಕೋತೀರಿ ಅನ್ನೋದರ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಅತಿ ದೊಡ್ಡ ಆರ್ಥಿಕ ಅಪಾಯಗಳು ಲೆಕ್ಕದ ಹಾಳೆಗಳಲ್ಲಿಲ್ಲ, ಅವು ನಮ್ಮ ಮನಸ್ಸಿನಲ್ಲೇ ಇವೆ. ಒಂದು ಸರಳವಾದ ತಂತ್ರದೊಂದಿಗೆ ಸ್ಥಿರವಾದ ನಡವಳಿಕೆ, ಭಾವನೆಗಳ ಆಧಾರದ ಮೇಲೆ ತೆಗೆದುಕೊಳ್ಳುವ ಅದ್ಭುತ ನಿರ್ಧಾರಗಳಿಗಿಂತ ಯಾವಾಗಲೂ ಉತ್ತಮ ಫಲಿತಾಂಶ ಕೊಡುತ್ತದೆ. ಹಣದ ಆಟವನ್ನು ಗೆಲ್ಲುವುದು ಅಂತಿಮವಾಗಿ ಒಂದು ಮನೋವಿಜ್ಞಾನದ ಆಟ. ಜ್ಞಾನವಿಲ್ಲದ ಶಿಸ್ತು ಕಣ್ಣು ಮುಚ್ಚಿಕೊಂಡು ಓಡಿದಂತೆ ಎಂದು ನಾನು ದೃಢವಾಗಿ ನಂಬುತ್ತೇನೆ. ನೀವು ವೇಗವಾಗಿರಬಹುದು, ಆದರೆ ಪ್ರಪಾತಕ್ಕೆ ಬೀಳುವ ಸಾಧ್ಯತೆಯೇ ಹೆಚ್ಚು. ಶಿಸ್ತು ನಿಮ್ಮನ್ನು ಬಿರುಗಾಳಿಯಲ್ಲಿ ಮುಳುಗದಂತೆ ತಡೆದರೂ ನಿಮ್ಮ ಗುರಿ ತಲುಪಲು ದಾರಿ ತೋರಿಸುವುದೇ ತಾಂತ್ರಿಕ ಜ್ಞಾನ. ಇವತ್ತಿನ ಜಾಗತಿಕವಾಗಿ ಸಂಪರ್ಕ ಹೊಂದಿರುವ ಮತ್ತು ವೇಗವಾಗಿ ಬದಲಾಗುತ್ತಿರುವ ಆರ್ಥಿಕ ಜಗತ್ತನ್ನು ಕೇವಲ ಉತ್ತಮ ವರ್ತನೆಯಿಂದ ಅರ್ಥ ಮಾಡಿಕೊಳ್ಳದೆ ಯಶಸ್ಸು ಸಾಧಿಸುವುದು ಬಹಳ ಕಷ್ಟ. ಜ್ಞಾನವು ನಿಮಗೆ ಆಯ್ಕೆಗಳನ್ನು ನೀಡುತ್ತದೆ ಮತ್ತು ವರ್ತನೆಯು ಆ ಆಯ್ಕೆಗಳನ್ನು ಸರಿಯಾಗಿ ಬಳಸಿಕೊಳ್ಳಲು ಸಹಾಯ ಮಾಡುತ್ತದೆ. ಸ್ಪಷ್ಟವಾಗಿ ಮನೋವೈಜ್ಞಾನಿಕ ಸ್ಥೈರ್ಯ ಮತ್ತು ವಿಶ್ಲೇಷಣಾತ್ಮಕ ಕೌಶಲ್ಯದ ನಡುವಿನ ಈ ಸಂಘರ್ಷ ಮುಂದುವರಿಯುತ್ತಲೇ ಇರುತ್ತೆ. ನಮ್ಮ ಭಿನ್ನಾಭಿಪ್ರಾಯಗಳು ಏನೇ ಇರಲಿ, ಈ ಎರಡೂ ಶಕ್ತಿಗಳನ್ನು ಅರ್ಥ ಮಾಡಿಕೊಳ್ಳುವುದು ಎಷ್ಟು ಮುಖ್ಯ ಅನ್ನೋದನ್ನ ಈ ಚರ್ಚೆ ಎತ್ತಿ ತೋರಿಸಿದೆ. ಖಂಡಿತ. ಈ ಬೇರೆ ಬೇರೆ ದೃಷ್ಟಿಕೋನಗಳ ಸಂಘರ್ಷವೇ ವಿಷಯವನ್ನು ಇನ್ನಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳಲು ದಾರಿ ಮಾಡಿಕೊಡುತ್ತೆ. ಮನಸ್ಸು ಮತ್ತು ಮಾರುಕಟ್ಟೆಯ ನಡುವಿನ ಈ ಸಂಕೀರ್ಣ ಸಂಬಂಧವನ್ನು ಮತ್ತಷ್ಟು ಅನ್ವೇಷಿಸಲು ಈ ಮೂಲ ಸಾಮಗ್ರಿ ನಮ್ಮನ್ನು ಪ್ರೇರೇಪಿಸುತ್ತೆ. ಆರ್ಥಿಕ ಯೋಗಕ್ಷೇಮದ ದಾರಿಯನ್ನೋದು ಪ್ರತಿಯೊಬ್ಬರಿಗೂ ವಿಭಿನ್ನವಾದ ಮತ್ತು ಆಳವಾದ ವೈಯಕ್ತಿಕ ಪ್ರಯಾಣ ಅನ್ನೋದನ್ನು ಇದು ನೆನಪಿಸುತ್ತೆ.